ಬಿಜೆಪಿ ಟು ಕೆಜೆಪಿ ಯಡಿಯೂರಪ್ಪ ಇವತ್ತು ಪ್ರಯಾಣವನ್ನು ಆರಂಭ ಮಾಡ್ತಾ ಇದ್ದಾರೆ. ಇನ್ನು ಮಾಜಿ ಸಿ ಎಂ ಯಡಿಯೂರಪ್ಪ ಬಿಜೆಪಿ ತ್ವರಿತ ಇರೋದರಿಂದ ಶಿಕಾರಿಪುರದ ಅಂದರೆ ಅವರ ಸ್ವಕ್ಷೇತ್ರದ ಎಲ್ಲ ಬಿಜೆಪಿ ಘಟಕಗಳನ್ನು ವಿಸರ್ಜನೆ ಮಾಡಲಾಗಿದೆ. ಈಗ ನನ್ನ ಜೊತೆ ರಾಜ್ಯ ವೀರಶೈವ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶಿವಮಾಧವಪ್ಪ ಅವರಿದ್ದಾರೆ. ಮಾಧವಪ್ಪರೇ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಮಾಧವಪ್ಪರೇ, ಯಡಿಯೂರಪ್ಪನವರು ಇವತ್ತು ಬಹುತೇಕ ಬಿಜೆಪಿಯ ಸಂಬಂಧವನ್ನು ಕಡ್ಕೊಂಡು ಕೆಜೆಪಿಗೆ ಹೋಗ್ತಾ ಇದ್ದಾರೆ. ಏನಂತಿರ್ತಾವೆ? ಇದು ಬಹಳ ದುಃಖದ ಸಂಗತಿ. ಯಾಕೆಂತಂದರೆ ಈ ರಾಜ್ಯದಲ್ಲಿ ತಳಮಟ್ಟದಿಂದ ಅತ್ಯುನ್ನತ ಸ್ಥಾನಕ್ಕೆ ಏರಬೇಕಾದ್ರೆ ಅವರು ಈ ರಾಜ್ಯಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ, ರೈತಪರ ಹೋರಾಟ, ಅದರಲ್ಲೂ ಕೂಡ ಒಂದು ಪಕ್ಷದ ಮುಖಾಂತರ ಅವರು ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥದ್ರಿಂದ ಆ ಒಂದು ಬಿ ಜೆ ಪಿ ಏನಿದೆ, ಬಿ ಜೆ ಪಿಗೆ ಯಡಿಯೂರಪ್ಪನವರ ಕೊಡುಗೆ ಅಪಾರ. ಆದ ಕಾರಣ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಈ ಬಂಗಾರದ ಮನುಷ್ಯ ಫಿಲಿಮ್ ಏನಿದೆ, ಎಲ್ಲ ಮನೆ ಕಟ್ಟಿ ಎಲ್ಲ ಮಾಡಿ ಎಲ್ಲರಿಗೂ ಉದ್ಧಾರ ಮಾಡಿ ಮನೆ ಬಿಟ್ಟು ಆಚೆಗೆ ಹೋಗ್ತಾರಲ್ಲ, ಆ ಒಂದು ಸಂದರ್ಭ ಇವತ್ತು ಜ್ಞಾಪಕಕ್ಕೆ ಬರುತ್ತೆ. ಆ ಒಂದು ದುಃಖದ ಸಂಗತಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಡಿಯೂರಪ್ಪನವ್ರ ಸ್ಥಿತಿ ಆಗಿದೆ ಅಂತೀರಿ? ಬಂಗಾರದ ಹೌದೌದು. ಅಲ್ಲ, ಮಾನಸಿಕವಾಗಿ ದುಃಖ. ಒಂದು ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರಬೇಕಾದ್ರೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ನಾವು ಕೂಡ ಸಾರ್ವಜನಿಕ ಬದುಕಲ್ಲಿರೋಂಥವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವರು ಬರ್ತಾ ಇರ್ತಕ್ಕಂಥದ್ದು ದುಃಖದ ವಿಚಾರ ಅಷ್ಟೇ ಹೊರತು, ಇನ್ನೊಂದು ದಿಕ್ಕಿನಲ್ಲಿ ಬಿ ಜೆ ಪಿ ಆತ್ಮಾವಲೋಕನ ಮಾಡ್ಕೊಳ್ಳೋದೇ ಆದರೆ ಅದು ಎಲ್ಲಿಯ ಅವನತಿಗೆ ಹೋಗುತ್ತೆ ಬಿ ಜೆ ಪಿ ಅನ್ನೋದನ್ನು ಕೂಡ ಅವರು ಚಿಂತನೆ ಮಾಡಬೇಕಾಗತ್ತೆ. ಇವರು ಈಚೆ ಬರ್ತಿದ್ದಾರೆ, ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಇವತ್ತು ಬಿ ಜೆ ಪಿಯ ವಿರುದ್ಧ ಘೋಷಣೆಯನ್ನು, ಯುದ್ಧವನ್ನು ಸಾರ್ತಾ ಇದ್ದಾರೆ ಯಡಿಯೂರಪ್ಪನವರು. ಒಂದು ವಿಚಾರ ಇವತ್ತೇ ಪ್ರಾರಂಭ ಅದು ಅಧಿಕೃತವಾಗಿ. ತದನಂತರ ಆಗೋಂಥ ಬೆಳವಣಿಗೆಗಳೇನಿದೆ, ಆ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವರ ಮನಸ್ಸಲ್ಲಿ ಏನಿದೆ, ಒಂದು ಒಳ್ಳೆಯ ರಾಜ್ಯವನ್ನು ಅಭಿವೃದ್ಧಿಯತ್ತ. ತಾವು ವೀರಶೈವ ವೇದಿಕೆ ಅಧ್ಯಕ್ಷರು, ತಾವು ರಾಜ್ಯದ ಎಲ್ಲ ವೀರಶೈವರು ಬೆಂಬಲಿಕ್ಕಿದಾರಾ? ಖಂಡಿತ. ಈ ರಾಜ್ಯದ ಎಲ್ಲ ವೀರಶೈವರು ಕೂಡ ಮಾನಸಿಕವಾಗಿ ಯಡಿಯೂರಪ್ಪನವರ ಜೊತೆಗಿದ್ದಾರೆ. ರೈಟ್. ನನ್ನ ಜೊತೆ ಈಗ ಹಿರಿಯ ಪತ್ರಕರ್ತರ ಅಂತ ತ್ಯಾಗರಾಜ್ ಅವರು ಜಾಯ್ನ್ ಆಗಿದ್ದಾರೆ. ತ್ಯಾಗರಾಜ್ ಅವರೇ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ತ್ಯಾಗರಾಜ್ ಅವರು, ಈಗ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲರೂ ಕಣ್ಣೀರಾಗ್ತಾ ಇದ್ದಾರೆ, ಭಾವುಕರಾಗ್ತಾ ಇದ್ದಾರೆ. ವಿಷಯ ಈ ಕಣ್ಣೀರು ಯಾಕೆ ಅಂತ ಗೊತ್ತಾಗಲಿಲ್ಲ. ನೋಡಿ ಹಮೀದ್, ಒಂದು ಅವಿಭಕ್ತ ಕುಟುಂಬ ಹೊಡೆದು ಛಿದ್ರ ಆದಾಗ, ಅಥವಾ ತಾವು ಒಂದು ಪಕ್ಷದಲ್ಲಿ ಅಂದರೆ ತಮ್ಮಿಂದ ಒಂದು ಪಕ್ಷ ಮತ್ತು ಒಂದು ಪಕ್ಷದಿಂದ ತಾವು ಬೆಳೆದಾಗ, ಮತ್ತು ಈ 40 ವರ್ಷಗಳ ಕಾಲ ಅವರಿಗೆ ಅದ್ರ ಜೊತೆ ಒಂದು ಅವಿನಾಭಾವ ಒಂದು ಸಂಬಂಧ ಇದೆ. ನೀವು ಒಂದು ಫ್ಯಾಮಿಲಿ ಡಿವೈಡ್ ಆದಾಗ ಯಾವ ಮನಸ್ಥಿತಿಯಲ್ಲಿ ಇರ್ತಾರೋ ಅಂದರೆ ಆ ಕುಟುಂಬದ ಸದಸ್ಯರು, ಅದೇ ಸ್ಥಿತಿಯನ್ನು ಇವತ್ತು ಯಡಿಯೂರಪ್ಪನವರು ಅನುಭವಿಸ್ತಾ ಇದ್ದಾರೆ ಅಂತೇಳಿ ನಾನು ಅನ್ಕೋತೀನಿ. ಗಡ್ಕರಿ ಅವರಿಗೆ ಯಡಿಯೂರಪ್ಪನವರು ಇವತ್ತು ಬೆಳಿಗ್ಗೆ ಪತ್ರ ಕೂಡ ಬರೆದಿದ್ದಾರೆ. ತಮ್ಮ ಕಾರ್ಯದ ಜೊತೆಗೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊನೆಯದಾಗಿ ಯಡಿಯೂರಪ್ಪ ಪತ್ರ ಕೂಡ ಬರೆದಿದ್ದಾರೆ. ಅದರ ಸಾರಾಂಶಗಳನ್ನು ಮತ್ತೊಮ್ಮೆ ನೋಡೋಣ. ಅದು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಮಾನ್ಯ ನಿತಿನ್ ಗಡ್ಕರಿಯವರೇ, ನೋವು ಸಂಕಟದಿಂದ ಪತ್ರ ಬರೆಯುತ್ತಿದ್ದೇನೆ. ಕಳೆದ 40 ವರ್ಷಗಳಿಂದ ನಾನೇ ಕಟ್ಟಿ ಬೆಳೆಸಿದ ಪಕ್ಷವನ್ನು ಇಂದು ನಾನು ಬಿಡುತ್ತಿದ್ದೇನೆ. ಇದಕ್ಕೆ ಕಾರಣ ನನ್ನ ಜೊತೆಯೇ ಇದ್ದು ನನ್ನೊಂದಿಗೆ ಕೆಲಸ ಮಾಡಿದ ನಮ್ಮದೇ ಪಕ್ಷದ ನಾಯಕರು ನನ್ನನ್ನು ಟೀಕಿಸಿದ್ರು, ನನ್ನ ಶ್ರಮವನ್ನೇ ಅನುಮಾನಿಸಿದ್ರು, ಅವಮಾನಿಸಿದ್ರು. ಯಾವ ರಾಜಕೀಯ ವಿರೋಧಿಗಳು, ವಿಪಕ್ಷದ ಮುಖಂಡರು ಬಿಎಸ್ವೈರನ್ನ ಅಧಿಕಾರದಿಂದ ಕೆಳಕ್ಕೆ ಇಳಿಸಿದ್ರೆ ಮಾತ್ರ ತಮಗೆ ಭವಿಷ್ಯ ಅಂತ ಹೇಳಿದರೋ, ಅವರೊಂದಿಗೆ ನಮ್ಮ ನಾಯಕರು ಸೇರಿಕೊಂಡು ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಲು ಸಹಕಾರ ನೀಡಿದ್ರು. ಬೇರೆ ಯಾರೋ ಸಿಎಂ ಆಗಲಿಕ್ಕಾಗಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಇವೆಲ್ಲವುಗಳಿಂದ ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಬಿಜೆಪಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಹೊಸ ಪಕ್ಷ ಸ್ಥಾಪನೆಯ ನಿರ್ಧಾರ ಮಾಡಿದ್ದೇನೆ. ನಾನು ಎಂದೂ ಅಧಿಕಾರಕ್ಕೆ ಅಂಟಿಕೊಂಡವನಲ್ಲ. ಜೆಡಿಎಸ್ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಅಂತಿಮ ಹಂತದಲ್ಲಿ ಅವರ ಷರತ್ತುಗಳನ್ನು ಒಪ್ಪಿಕೊಂಡು ಅಧಿಕಾರದಲ್ಲಿ ಮುಂದುವರಿಯಲು ಹೈಕಮಾಂಡ್ ಸೂಚನೆ ನೀಡಿತ್ತು. ಆದರೆ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಜನರ ಮುಂದೆ ಹೋದೆ. ರಾಜ್ಯದ ಜನ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರು. ಅವರ ಹಿತವೇ ನನಗೆ ಮುಖ್ಯ. ಆದ್ದರಿಂದಲೇ ನಿಮಗೆ ನನ್ನ ರಾಜೀನಾಮೆ ನೀಡುತ್ತಿದ್ದೇನೆ ಹಾಗೂ ಹೊಸ ಪಕ್ಷ ಕಟ್ಟುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ
ನಿಮ್ಮ ವಿಶ್ವಾಸಿ ಯಡಿಯೂರಪ್ಪ. ಇದಿಷ್ಟು ಯಡಿಯೂರಪ್ಪ ನಿತಿನ್ ಗಡ್ಕರಿಗೆ ಅವರಿಗೆ ಬರೆದ ಪತ್ರದ ಸಾರಾಂಶ. ಗಡ್ಕರಿ ಅವರು ಕೂಡ ಅವರನ್ನು ಕೂಡ ದೂರಿದ್ರು, ಜೊತೆಗೆ ಅಡ್ವಾಣಿಯವರನ್ನು ಕೂಡ ಯಡಿಯೂರಪ್ಪನವರು ಒಂದು ಸ್ಥಾನದಲ್ಲಿ ಇದು ಮಾಡಿದರು. ಯಡಿಯೂರಪ್ಪ ಇನ್ನೊಂದು ಮಾತು ಹೇಳಿದರು, ಗಡ್ಕರಿ ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯನ ಅಂತೇಳಿ. ಅವ್ರ ಮೇಲೂ ಕೂಡ ಸುಮಾರು ದೊಡ್ಡ ಆರೋಪ ಬಂದಿತ್ತು ಅವರ ಕಂಪನಿಯ ಪೂರ್ತಿ ಕಂಪನಿಯ ಬಗ್ಗೆ. ಈಗ ಅನಿವಾರ್ಯ ಅವರೇ ರಾಷ್ಟ್ರೀಯ ಅಧ್ಯಕ್ಷರು, ಸೊ ಅವರಿಗೆ ಪತ್ರವನ್ನು ಯಡಿಯೂರಪ್ಪನವ್ರು ಕೊನೆಯದಾಗಿ ಬರೆದಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಗಡ್ಕರಿ ಅವ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಪ್ರಶ್ನೆ ಮಾಡ್ಬೋದು ಕೂಡ ಅವ್ರನ್ನು. ಆಗ ನೋಡಿದ್ರೆ ಹೈಕಮಾಂಡಲ್ಲಿ ಯಡಿಯೂರಪ್ಪ ಅವರಿಗೆ ಭಾಳ ಹತ್ತಿರದಲ್ಲಿದ್ದಿದ್ದು ಗಡ್ಕರಿ ಅವರೇ. ಇವ್ರನ್ನ 2-3 ಸಂದರ್ಭಗಳಲ್ಲಿ ಈ ಬಂಡಾಯ ಚಟುವಟಿಕೆಗಳು ಉತ್ತುಂಗಕ್ಕೆ ಹೋಗಿ ಇವ್ರನ್ನ ಇಳಿಸ್ಬೇಕು ಅಂತ ಬಂದಾಗ ಅವ್ರ ನೆರವಿಗೆ ಬಂದಿದ್ದವರೇ ಗಡ್ಕರಿ ಅವರು. ಆಗಲೇ ಅಡ್ವಾಣಿಯವರು ಇವ್ರನ್ನ ಅಂದರೆ ಇಷ್ಟೆಲ್ಲ ಆಪಾದನೆಗಳು ಮತ್ತು ಇದೆಲ್ಲ ಬಂದಾಗ ಇರೋದು ಬೇಡ ಅಂಥೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಅಂಥ ಸಂದರ್ಭದಲ್ಲೂ ಕೂಡ ಇವ್ರ ನೆರವು ಬಂದಿದ್ದು ಗಡ್ಕರಿಯವರು. ಆದರೆ ಯಾವಾಗ ಅವ್ರ ಸುತ್ತ ಇದು ಬಂತು ಅಂದರೆ ಅವರ ವಿರುದ್ಧ ಒಂದು ಆಪಾದನೆ ಬಂದಾಗ ಮಹಾರಾಷ್ಟ್ರದ ಒಂದು ಹಗರಣದಲ್ಲಿ ಹಾಗೇನು ಮಾಡಿದ್ರು ಅಂತಂದರೆ, ನಾನು ಇವ್ರನ್ನ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ಕೊಂಡಿರೋ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ನಾನು ಇನ್ನೊಂದು ತಪ್ಪನ್ನು ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ನೋಂಥ ಆಪಾದನೆ ನನ್ನ ಮೇಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆಗ ಫಾರ್ ದಿ ಫಸ್ಟ್ ಟೈಮ್ ಅವರು ಯಡಿಯೂರಪ್ಪ ಅವ್ರ ವಿರುದ್ಧ ಮಾತಾಡಿದರು. ಅಂದರೆ ನಾನು ಭ್ರಷ್ಟಾಚಾರವನ್ನು ವಿರೋಧಿಸ್ತೀನಿ ಅಂತ ಹೇಳೋದ್ರ ಮುಖಾಂತರ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕಿಕೊಳ್ಳುವಂತಹ, ತಮ್ಮ ಮೇಲೆ ಬಂದಿದ್ದ ಭ್ರಷ್ಟಾಚಾರದ ಆಪಾದನೆಯನ್ನು ಮುಚ್ಚಾಕಿಕೊಳ್ಳುವಂಥ ಕೆಲಸವನ್ನು ಚರ್ಚೆ ಮಾಡೋಣ ಸರ್. ಅದಕ್ಕೂ ಮೊದಲು ಈಗ ಯಡಿಯೂರಪ್ಪನವರು ತಮ್ಮ ಭಾಷಣ ಆರಂಭ ಮಾಡೋದಕ್ಕೆ ಆಗಮಿಸಿದ್ದಾರೆ. ಯಡಿಯೂರಪ್ಪ ಏನು ಹೇಳ್ತಾರೆ ನೋಡೋಣ. ಬಲೋ ಭಾರತ್ ಮಾತಾ ಕಿ. ನನ್ನ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜೀನಾಮೆ ಕಳಿಸಿ ಇನ್ನು 5 ತಿಂಗಳು ಅವಧಿ ಇದ್ರೂ ಸಹ ಹಾವೇರಿನಲ್ಲಿ 9ನೇ ತಾರೀಕು ಈ ಪಕ್ಷದ ಜವಾಬ್ದಾರಿಯನ್ನು ತಗೊಳ್ತಿರೋ ಈ ಸಂದರ್ಭದಲ್ಲಿ ಶಾಸಕನಾಗಿ ಮುಂದುವರಿಯೋದು ಸರಿಯಲ್ಲ ಅಂತೇಳಿ ಇಲ್ಲಿಂದ ನಿಮ್ಮ ಜೊತೆ ಶಾಂತವಾಗಿ ಮೆರವಣಿಗೆಯಲ್ಲಿ ಹೋಗಿ ಒಂದು 7-8 ಜನ ನಮ್ಮ ಪ್ರಮುಖರ ಜೊತೆ ಸ್ಪೀಕರ್ಗೆ ನನ್ನ ಶಾಸಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ. ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೆಜೆಪಿಯಿಂದ ನಿಂತು ಗೆಲ್ಲುವಂಥ 35-40 ಜನ ನಮ್ಮ ಅಭ್ಯರ್ಥಿಗಳು ಸಹ ವೇದಿಕೆ ಮೇಲೆ ಕುಂತಿದ್ದಾರೆ. ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಶಕ್ತಿ ಮೇಲೆ ನಾವೇ ನಮ್ಮ ಅಭ್ಯರ್ಥಿಗಳನ್ನೇ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ 100ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ 3-4 ಜನ ಅಭ್ಯರ್ಥಿಗಳು ಸಹ ನಾ ಮುಂದು ತಾ ಮುಂದು ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ದಯಮಾಡಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದಕ್ಕೋಸ್ಕರ ಪರಸ್ಪರ ಪೈಪೋಟಿ ಬೇಡ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಜನಗಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಯೋಗ್ಯ ವ್ಯಕ್ತಿಗೆ ನಾವು ಅಭ್ಯರ್ಥಿಯನ್ನು ಮಾಡಿದಾಗ, ನಿಮ್ಮ ಅಭ್ಯರ್ಥಿ ಯಾರು ಅಂದರೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ 40 ವರ್ಷ ನಿಮ್ಮ ಸೇವೆ ಮಾಡಿದಂಥ ನಿಮ್ಮ ಯಡಿಯೂರಪ್ಪನೇ ಅಭ್ಯರ್ಥಿ ಅನ್ನೋ ಭಾವನೆಯನ್ನು ನೀವು ಇಟ್ಕೊಂಡು ನೀವೆಲ್ಲರೂ ಒಟ್ಟಾಗಿ ಸಹಕಾರವನ್ನು ಕೊಟ್ಟರೆ ಕರ್ನಾಟಕ ರಾಜ್ಯದ ಚಿತ್ರವನ್ನು ಬದಲಾವಣೆ ಮಾಡಬಹುದು. ಬಲೋ ಭಾರತ್ ಮಾತಾ ಕಿ. ಕರ್ನಾಟಕ ಜನತಾ ಪಕ್ಷಕ್ಕೆ, ಕರ್ನಾಟಕ ಜನತಾ ಪಕ್ಷಕ್ಕೆ, ಕೆಜೆಪಿಗೆ. ಬ್ರೇಕ್ ನಂತರ ಚರ್ಚೆ ಇನ್ನಷ್ಟು ಮುಂದುವರಿಸಿ.